Namaste. Subject Mathematics. Textbook for class 9th. NCERT syllabus. Chapter number 2 Polynomials. Article number 2.5 Algebraic Identities. Exercise 2.4. Problem number 6. Write the following cubes in expanded form. First subquotient 2x plus 1 whole cube. Second subquotient 2a minus 3b whole cube. Third subquotient 3 by 2 x plus 1 whole cube. Fourth subquotient x minus 2 by 3 y whole cube. Solution for this problem. So first one, using identity. ಇಲ್ಲಿ ನೋಡಿ ಪಾಸಿಟಿವ್ ಇದೆ ಮತ್ತು ಹೋಲ್ ಕ್ಯೂಬ್ ಇದೆ, ಅಲ್ಲಿಗೆ a ಪ್ಲಸ್ ಬಿ ಹೋಲ್ ಕ್ಯೂಬ್. ಇಲ್ಲಿ ಎಕ್ಸ್ ವೇರಿಯೇಬಲ್ ಇರೋದ್ರಿಂದ ನಾವು a ಪ್ಲಸ್ ಬಿ ಆ ವೇರಿಯೇಬಲ್ ತಗೊಳ್ಳೋಣ. ಓಕೆ, ಯೂಸಿಂಗ್ ಐಡೆಂಟಿಟಿ a ಪ್ಲಸ್ ಬಿ ಹೋಲ್ ಕ್ಯೂಬ್, a ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ plus 3ab into a plus b. Comparing 2x plus 1 whole cube, 2x plus 1 whole cube with a plus b whole cube. We have a equal to 2x, b equal to 1. Okay, therefore 2x plus 1 whole cube equal to, so ಇಲ್ಲಿ ಎಷ್ಟು 2x whole cube plus 1 cube plus 3 into 2x into 1 into 2x plus 1. So that is equal to 2 cube is 8x cube plus 1 cube is 1 plus 3 2s are 6x into 2x plus 1. So that is equal to 8x cube plus 1 plus 6x into 2x is 12x square plus 6x into 1 is 6x. So this is 2x plus 1 whole cube. Next ಇದಕ್ಕಿಂತ ಡಿಗ್ರಿ ಲೋಯರ್ ಇರೋದು ಇದು ಪ್ಲಸ್ 12x ಸ್ಕ್ವಯರ್ ಪ್ಲಸ್ ಈ ಡಿಗ್ರಿಗಿಂತ ಲೋಯರ್ ಒನ್ ಇಸ್ ದಿಸ್ ಒನ್ ಪ್ಲಸ್ 6x plus 1. This is the answer for this 2x plus 1 whole cube. Okay, second subquotient. ಯೂಸಿಂಗ್ ಐಡೆಂಟಿಟಿ ಇಲ್ಲಿ ನೋಡಿ ನೆಗೆಟಿವ್ ಇದೆ, ಹಾಗಾಗಿ ನೆಗೆಟಿವ್ ತಗೋಬೇಕು. ವೇರಿಯೇಬಲ್ ಎ ಬಿ ಇರೋದ್ರಿಂದ ಎಕ್ಸ್ ವೈ ಕನ್ಸಿಡರ್ ಮಾಡೋಣ. ಓಕೆ, ಸೊ ಯೂಸಿಂಗ್ ಐಡೆಂಟಿಟಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ minus y cube minus 3xy into x minus y. Okay, comparing ಯಾವುದು 2a minus 3b whole cube with x minus y whole cube. We have ಎಲ್ಲ ಇವತ್ತು x equal to 2a, y equal to 3b. Okay, therefore 2a minus 3b whole cube equal to, ಇಲ್ಲಿ x ಇದೆಯಲ್ಲ ಅದು 2a ಅಂತ, ಅಲ್ಲಿಗೆ 2a whole cube minus
y is 3b whole cube minus 3 into x is 2a, y is 3b into x is 2a minus y is 3b equal to 2 cube is 8 a cube minus 3 cube, 3 3s are 9, 9 3s are 27, 27 b cube minus 3 3s are 9, 9 2s are 18, 18 ab into 2a minus 3b. Okay. So that is equal to 8a cube minus 27b cube minus 18 2s are 36. 36 a is a square, b minus minus plus 18 3s are 54. A, b is b square. Okay, this is the answer for 2a minus 3b whole cubed. So ಇದಕ್ಕೆ answer this one. Next, third sub question. ಇಲ್ಲಿ ಏನಾಗಿದೆ, ಎಕ್ಸ್ ಅನ್ನೋ ವೇರಿಯೇಬಲ್ ಇದೆ ಮತ್ತು ಪಾಸಿಟಿವ್ ಇದೆ. ಸೊ ನಾವು ಫಸ್ಟ್ ಐಡೆಂಟಿಟಿ ಇಲ್ಲಿದೆಯಲ್ಲ, ಈ ಐಡೆಂಟಿಟಿನ ಯೂಸ್ ಮಾಡ್ಬೋದು. ಬೇಕಾದರೆ ಬರೆಯೋಣ ಇನ್ನೊಮ್ಮೆ, ಏನಾಗಲ್ಲ. ಓಕೆ, ಸೊ ಯೂಸಿಂಗ್ ಐಡೆಂಟಿಟಿ ಅಲ್ಲಿ ಎಕ್ಸ್ ವೇರಿಯೇಬಲ್ ಇದೆ. ನಾವು a ಪ್ಲಸ್ ಬಿ ಹೋಲ್ ಕ್ಯೂಬ್ ಐಡೆಂಟಿಟಿ ತೊಗೊಳ್ಳೋಣ. ಈಕ್ವಲ್ ಟು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಕಂಪೇರಿಂಗ್ 3/2x plus 1 whole cube with a plus b whole cube. We have a equal to 3/2x, b equal to 1. Okay. Next illi, therefore 3/2x plus 1 whole cube equal to, so a ಅಂತ ಹೇಳಿದ್ರೆ ಎಷ್ಟು, 3/2x whole cube plus b ಅಂತ ಹೇಳಿದ್ರೆ 1 whole cube plus 3 into a is 3/2x, b ಅಂದರೆ 1 ಮತ್ತು a plus b ಅಂತ ಇದೆ 3/2x plus 1. ಓಕೆ, ಸೊ ಈಕ್ವಲ್ ಟು 3 ಕ್ಯೂಬ್ ಅಂದರೆ ಎಷ್ಟು, 3 3s are 9, 9 3s are 27, 27 ಡಿವೈಡೆಡ್ ಬೈ 2 ಕ್ಯೂಬ್ ಅಂದರೆ 8 ಎಕ್ಸ್ ಕ್ಯೂಬ್ ಪ್ಲಸ್ 1 ಕ್ಯೂಬ್ ಇಸ್ 1 ಪ್ಲಸ್ 3 3s are 9 ಬೈ 2 ಎಕ್ಸ್ ಇಂಟು 3/2x ಪ್ಲಸ್ 1. ಸೊ ಈಕ್ವಲ್ ಟು 27/8 ಎಕ್ಸ್ ಕ್ಯೂಬ್ ಮತ್ತು ಪ್ಲಸ್ 1 ಆಮೇಲೆ ಇಟ್ಕೊಳ್ಳೋಣ ಆಯಿತಾ. ನೆಕ್ಸ್ಟು ಕ್ಯೂಬ್ ಡಿಕ್ರೀಸ್ ಆಗೋದು ಯಾವುದು, ಇಲ್ಲಿ ಕ್ಯೂಬ್ ಆದಮೇಲೆ 2 ಬರಬೇಕಲ್ವಾ, ಎಕ್ಸ್ ಪವರ್ ಆಫ್ 2 ಅಂದರೆ ಎಕ್ಸ್ ಸ್ಕ್ವೇರ್ದು ಇಲ್ಲಿ ಬರುತ್ತೆ. 9 3s are 27 ಪ್ಲಸ್ 27 ಡಿವೈಡೆಡ್ ಬೈ 2 2s are 4, ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಆದಮೇಲೆ ಎಕ್ಸ್ದು ಬರಬೇಕು, ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. 9/2x ಇಂಟು 1 ಇಸ್ 9/2x ಅಂತ, ಪ್ಲಸ್ ಈ 1 ಇದೆಯಲ್ಲ ಅದಿಲ್ಲಿ. ಸೊ ದಿಸ್ ಇಸ್ 3/2x ಪ್ಲಸ್ 1 ಹೋಲ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಫೋರ್ತ್ ಸಬ್ ಕ್ವಶನಲ್ಲಿ ನೆಗೆಟಿವ್ ಇದೆ. ಇಲ್ಲಿ ಎಕ್ಸ್ ವೈ ವೇರಿಯೇಬಲ್ ಇದೆ. ಎಕ್ಸ್ ವೈ ವೇರಿಯೇಬಲ್ ಇರೋದ್ರಿಂದ ನಾವು ಈ ಐಡೆಂಟಿಟಿ ತೊಗೊಳ್ಳೋಣ, ಗೊತ್ತಾಯ್ತಲ್ಲ, a ಪ್ಲಸ್ ಬಿ ಅಂತ. ಓಕೆ, ಮತ್ತು ನೆಗೆಟಿವ್ ಇದೆ. ಇಲ್ಲಿ ನೆಗೆಟಿವ್ದು ಫಾರ್ಮುಲಾ ಮಾಡಿಕೊಂಡ್ರೆ ಆಯಿತು. ಓಕೆ, ಸೊ ಫೋರ್ತ್ ಸಬ್ ಕ್ವಶನ್. ಇವಾಗ ಆ ಐಡೆಂಟಿಟಿ, ಆ ಸಬ್ ಪ್ರಾಬ್ಲಮಿಗೆ ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ಅಂದರೆ, ಯೂಸಿಂಗ್ ಐಡೆಂಟಿಟಿ
ಐಡೆಂಟಿಟಿ a minus b whole cube ಐಡೆಂಟಿಟಿ ಯೂಸ್ ಮಾಡೋಣ. ಈಕ್ವಲ್ ಟು a cube minus b cube minus 3ab into a minus b. Comparing ಯಾವುದು ಪ್ರಾಬ್ಲಮ್ ಅದು? x minus 2/3 y whole cube ಇದು. ಓಕೆ, with a minus b whole cube ಜೊತೆ ಕಂಪೇರ್ ಮಾಡಿದ್ರೆ we have a equal to x ಅಂತ, b equal to 2/3 y ಅಂತ. ಓಕೆ, ನೆಕ್ಸ್ಟ್ ಇವಾಗ therefore x minus 2/3 y whole cube equal to a cube, a ಅಂದರೆ x whole cube minus b is 2/3 whole cube 2/3 y whole cube minus 3 into x 2/3 y x minus 2/3 y. So this 3 cancel. X cube minus 2 cube is 8, 3 cube is 27, y cube minus 2xy into x minus 2/3 y equal to x cube minus 8/27 y cube minus 2 x is x square y minus plus 2 to 4 divided by 3 x y square. So x minus 2 divided by 3 y whole cube is the answer. X cube minus 8/27 y cube minus 2x square y plus 4/3 x y square is the answer. Okay, thank you so much.